Indeed, a very special moment, indeed very emotional moment ನನಗೆ. ಯಾಕಂದರೆ ನಾನು ಹುಟ್ಟಿದ್ದು ತುಳುನಾಡು. ವೆಲ್ಕಮ್ ನಾಗಾರ್ಜುನ ಶರ್ಮಾ. ಹುಟ್ಟಿದ್ದು ತುಳುನಾಡಲ್ಲಿ. ಮೈ ಫಾದರ್ ಬಿಲೌಡ್ ಲೇಟ್ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲ್ನಾಥ್ ಮೈ ಗುರುಗಳು. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ರಿಮೆಂಬರ್ ಮೈ ಮಾಮ್ ಅಗೇನ್. ಶಿ ಈಸ್ ಸ್ಟಿಲ್ ದ ಪವರ್, ಮೈ ಪವರ್ ಸರೋಜಿನಿ. ಅಲ್ಲಿಂದ ಹುಟ್ಟಿ ಚೆನ್ನೈಗೆ ಹೋಗಿ ಬೆಂಗಳೂರಲ್ಲಿ ಬಂದು ನನ್ನ ಸಂಗೀತ ಸವಾರಿ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 100 ಫಿಲ್ಮ್ಸ್ ವಿತ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಎಲ್ಲರೂ ಜನರ ಇದು ಆ್ಯಂಡ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಎವ್ರಿಬಡಿ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ. ಆ್ಯಂಡ್ ಟುಡೇ ಅಗೇನ್ ವೈ ಐ ಕಾಲ್ ದಿಸ್ ಆಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಈಸ್ ಲೈಕ್ ಮೈ ಬ್ರದರ್. ಐ ಕಾಲ್ ಹಿಮ್, ವಿ ಆಲ್ವೇಸ್ ಕಾಲ್ ಈಚ್ ಅದರ್ ಬ್ರೋ ಇ ವಿತ್ ಲವ್. ಸೊ ಸಾರಿ, ನಾನು ಔಟ್ ಆಫ್ ಟಾಪಿಕ್ ಮಾತಾಡ್ಬೋದು, ಬಟ್ ಅಗೇನ್ ಸೊ ದ್ಯಾಟ್ ಮಚ್ ಲವ್ ಐ ಹ್ಯಾವ್ ಫಾರ್ ಹಿಮ್. ವೆರಿ 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 ಟ್ಯಾಲೆಂಟೆಡ್, ಯಂಗ್, ಎನರ್ಜೆಟಿಕ್, ಆ್ಯಂಡ್ ಐ ವಾಸ್ ಆಲ್ವೇಸ್ ವೇಟಿಂಗ್ ಫಾರ್ ಅ ವೆರಿ ಬಿಗ್ ಸ್ಕ್ರೀನ್ ಫಾರ್ ಯು ಟು ಎಂಟರ್ ನಮ್ಮ ಸ್ಯಾಂಡಲ್ವುಡ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಜನ ನಿಮ್ಮನ್ನು, ಎವ್ರಿಬಡಿ, ಎಲ್ಲರೂ ನಿಮ್ಮನ್ನು ತುಂಬ ಹೃದಯದಿಂದ ವಿತ್ ಓಪನ್ ಆರ್ಮ್ಸ್ ದೇ ವಿಲ್ ವೆಲ್ಕಮ್ ಯು ಬಿಕಾಸ್ ಯು ಡಿಸರ್ವ್ ಇಟ್. ಯಾಕಂದರೆ ಐ ಆಮ್ ನಾಟ್ ಸಿಂಪ್ಲಿ ಎಕ್ಸಾಜುರೇಟಿಂಗ್. Be it dance, acting, fight, and your looks, everything. And again, ಇವಾಗ ಈ ಬೇಡ ಯಾವ ಸುಂದರಿಯ ತುಳು ವರ್ಷನನ್ನು ಹಾಡಿದ್ದು ಅರ್ಜುನ್ ದೇವ್. ಐ ವುಡ್ ಲೈಕ್ ಟು ಇನ್ವೈಟ್ ಯು ಹಿಯರ್ ಆರ್ ಯುವರ್ ಎಂಟ್ರೀಸ್ ಲೇಟರ್. ಓಕೆ, ಫೈನ್. ಹಾಗೆ ಐ ಡೋಂಟ್ ನೋ ವಾಟ್ ಐ ಆಮ್ ಟಾಕಿಂಗ್. ಆ್ಯಂಡ್ ಮೈ ಫಾದರ್ಲಿ ಫಿಗರ್ ದೇವದಾಸ್ ಕಾಪಿಗಡ್ ಅಂಕಲ್ ಆ್ಯಂಡ್ ಅಕ್ಕ, ದೇ ಆರ್ ಲೈಕ್ ಫ್ಯಾಮಿಲಿ. So right from Arjun's first film, I have been associated with this, and today is a very special day. And toss ಅವರು ನನ್ನ ಹತ್ರ ಫಸ್ಟ್ಗೆ ಡಿಸ್ಕಸ್ ಮಾಡಿದಾಗಲೇ ಇಟ್ ವಾಸ್ ವೆರಿ 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 ಸ್ಪೆಷಲ್ ಸಬ್ಜೆಕ್ಟ್. ನನಗೆ ಇಮಿಡಿಯೇಟ್ಲಿ ಓಕೆ ಅನಿಸ್ತು. ಆ್ಯಂಡ್ ನಾಟ್ ಓನ್ಲಿ ಆ್ಯಸ್ ಎ ಡೈರೆಕ್ಟರ್, ಅರ್ಜುನ್ಸ್ ಮ್ಯೂಸಿಕಲ್ ನಾಲೆಜ್ ಆಲ್ಸೋ ನಾನು ಇದನ್ನು ಹೇಳಬೇಕು. ಸೊ ಟಾಸ್ ಏನಾದರೂ ಇವತ್ತು ಈ ಸಾಂಗ್, ಫಸ್ಟ್ ಸಾಂಗ್ ಹಿಟ್ಟಾಗಿ ಸೆಕೆಂಡ್ ಸಾಂಗಿಗಾಗಿ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಟ್ ಯು ಹವ್ ಡನ್, ಎವ್ರಿ ಸಿಂಗಲ್ ಮೂಮೆಂಟ್ ಅರ್ಜುನ್ ವಾಸ್ ವಿತ್ ಮೀ. ಆ್ಯಂಡ್ ಇಟ್ ಈಸ್ ಈಕ್ವಲಿ ಇದು ಸಾಂಗ್ ಏನಾದರೂ ಹಿಟ್ ಆದರೆ ಡೆಫಿನೆಟ್ಲಿ ದ ಕ್ರೆಡಿಟ್ ಐ ಶೇರ್ ಇಟ್ ವಿತ್ ಯು ಅರ್ಜುನ್, ಬಿಕಾಸ್ ಯುವರ್ ಟ್ಯೂನ್ಸ್, ನಿಮ್ಮ ಯುವರ್ ಐಡಿಯೇಷನ್ಸ್, ಎವ್ರಿಥಿಂಗ್, ವಿ ಬೋತ್ ಸ್ಯಾಟ್ ಆ್ಯಂಡ್ ದೇರ್ ವಾಸ್ ನೋ ಸೀನಿಯಾರಿಟಿ, ದೇರ್ ವಾಸ್ ನೋ ದಿಸ್ ಥಿಂಗ್ ಟುಗೆದರ್. ನಾನು ಮಾತ್ರ ಅಲ್ಲ, ಟಾಸ್ನ ಎಲ್ಲ ಮೆಂಬರ್ಸ್, ದ ಹೋಲ್ ಕ್ರೂ, ಕಾಸ್ಟ್ ಆ್ಯಂಡ್ ಕ್ರೂ, ಎಲ್ಲರೂ ಟಾಸಿಗೆ ವಿತ್ ಒಂದು ಒಕ್ಕರ್ಲು ಅಂತ ಹೇಳ್ತೀವಲ್ಲ ಆ ಥರ ವಿತ್ ಒನ್ ಯೂನಿಟಿ ದೇ ಹ್ಯಾವ್ ವರ್ಕ್ಡ್. ಆ್ಯಂಡ್ ಐ ಆಮ್ ರಿಯಲ್ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಅಗೇನ್ ನಾಗಾರ್ಜುನ್ ಶರ್ಮಾ ಅವ್ರ ಬಗ್ಗೆ ಹೇಳಬೇಕಾಗಿದ್ದಿಲ್ಲ. ನಮ್ಮದು ಇದು 2ನೇ ಸಾಂಗ್ ಅಲ್ಲ, 3ನೇ ಸಾಂಗ್. ಆಲ್ 3 ಸಾಂಗ್ಸ್ ಆರ್ ಚೆನ್ನಾಗಿ ನಡೆದಿದೆ. ಇದಕ್ಕಿಂತ ಮುಂಚೆ ಲವ್ ಯು ರಚ್ಚುವಿಂದ ಮುದ್ದು ನೀನು ಸಾಂಗ್ ಮಾಡಿದ್ವಿ, ಆಮೇಲೆ ಪೆಂಟಗನ್ ಚಿತ್ರದಲ್ಲಿ ಒಂದು ಸಾಂಗು, ಇವಾಗ ಬೇಡ ಯಾವ ಸುಂದರಿ ಸಾಂಗ್. ಆ್ಯಂಡ್ ಬಿಫೋರ್ ಅಗೇನ್ ಗಿವಿಂಗ್ ದ ಮೈಕ್ ಟು ಟಾಸ್ ನಾಗಾರ್ಜುನ್, ಐ ವುಡ್ ಲೈಕ್ ಟು ಇನ್ವೈಟ್ ನಮ್ಮ ಅಭಿಷೇಕ್ MR. ಪ್ಲೀಸ್ ಕಮ್ ಆನ್ ಸ್ಟೇಜ್. ಬ್ಯಾಕ್ಗ್ರೌಂಡಲ್ಲಿ ಕೇಳಿರ್ತೀರ, ಕಮ್. ಸೊ ತುಂಬ ಸಿನಿಮಾಗಳಲ್ಲಿ ಇವ್ರ ವಾಯ್ಸ್ ಕೇಳಿರ್ತೀರ ನೀವು, KGF ಅಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಹಾಡಿದ್ದಾರೆ. ಬಟ್ ಅಗೇನ್ ಇವ್ರು ನಮಗೆ ಟ್ರ್ಯಾಕ್ ಹಾಡಿದರು. ಆ್ಯಂಡ್ ತುಳುವಲ್ಲಿ ನಾವು ಇದನ್ನು ಮಾಡಿದಾಗ ಡೆಫಿನೆಟ್ಲಿ ದ ಹೋಲ್ ಟೀಮ್ ಸೆಟ್ ದಟ್ ಅಭಿ ಶುಡ್ ಸಿಂಗ್ ಆ್ಯಂಡ್ ಹಿ ಈಸ್ ರಿಯಲಿ ಡನ್ ಜಸ್ಟಿಸ್. ಆ್ಯಂಡ್ ಐ ಆಮ್ ನಾಟ್ ಸಚ್ ಅ ಬಿಗ್ ಗೈ ಟು ಇಂಟ್ರೊಡ್ಯೂಸ್ ಸಂಬಡಿ ಅಥವಾ ಇದನ್ನು, ಬಟ್ ಐ ರಿಕ್ವೆಸ್ಟ್ ಎಲ್ಲ ಕನ್ನಡದ ಎಲ್ಲ ಸಂಗೀತ ನಿರ್ದೇಶಕರಿಗೂ, ಎಲ್ಲರಿಗೂ, ಜನರಿಗೂ, ಎಲ್ಲರಿಗೂ ಕೇಳ್ತಾ ಇದ್ದೀನಿ, ನಮ್ಮ ಕನ್ನಡದ ಹುಡುಗ. ಸೊ ಇವನನ್ನು ನೀವೆಲ್ಲರೂ, ನಿಮಗೆಲ್ಲರಿಗೂ ಒಪ್ಪಿಸ್ತಾ ಇದ್ದೀವಿ, ಹಾಗಾಗಿ ನೀವೆಲ್ಲರೂ ಇವನನ್ನು ಬೆಳೆಸಬೇಕು. ಆ್ಯಂಡ್ ಅರ್ಮಾನ್ ಅವರು ನಮ್ಮ ಹಲೋ ಹಲೋ ನೀಲಾಂಬರಿ ಹೇಗೆ ಹಾಡಿದರು ಅದೇ ಥರ ತುಳುವಲ್ಲಿ ಹಾಡಿ ಇವತ್ತು ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಯು ಟು ಸಿಂಗ್ ಕಪಲ್ ಆಫ್ ಲೈನ್ಸ್. ಖಂಡಿತ ಸರ್. ಲೆಗೆಸಿ ಅಂತ ನಾನು ಅದನ್ನು ಮೆನ್ಷನ್ ಮಾಡ್ಬೋದು. ಅದರ ಜೊತೆಗೆ ನಾನು ಫಸ್ಟ್ ಟೈಮ್ ಅರ್ಜುನ್ ಸರ್ ಹ್ಯಾವ್ ಸೀನ್ ಹಿಸ್ ಆನ್ ಫೀಲ್ಡ್, ಆ್ಯಂಡ್ ಇಲ್ಲೂ ನನಗೆ ಐ ಫೆಲ್ಟ್ ದ ಸೇಮ್. ನನಗೇನಂದರೆ ಒಂದೇನು ಹೇಳಬೇಕು, ಈ ಡೆವಲಪ್ಮೆಂಟ್ ಏನಿದೆ ಇವಾಗ, ನಾವು ಒಂದು ಮೈನ್ ಸ್ಟ್ರೀಮ್ ತುಳು ಫಿಲ್ಮ್ನ ನಾವು ಪ್ರೆಸೆಂಟಿಂಗ್ ಇಟ್ಟು ಕನ್ನಡ, ಈ ಥರ ಡೆವಲಪ್ಮೆಂಟ್ ಜಾಸ್ತಿ ಆಗಲಿ ಅಂತ ನಾನು ಈ ಸ್ಟೇಜ್ ಮುಖಾಂತರ ಕೇಳ್ತೀನಿ. ಯಾಕಂದರೆ ಅಲ್ಲಿ ತುಂಬ ಕಥೆಗಳು, ಮಣ್ಣಿನ ಕಥೆಗಳು, ಆ್ಯಂಡ್ ಎಲ್ಲ ಇಮ್ಯಾಜಿನೇಷನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡೋ ಥರ ಆದರೆ ಇನ್ನೂ ವಿಸ್ತಾರ ಆಗುತ್ತೆ. ಎಲ್ಲ ಕಥೆಗಳು ಇಲ್ಲಿ ಜನರು ಕೂಡ ನೋಡ್ತಾರೆ. ಸೊ ಈ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಲಿ ಟಾಸ್ ಮುಖಾಂತರ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನಷ್ಟು ಸಾಂಗ್ಗಳು ಕನ್ನಡಕ್ಕೆ ಬಂದ್ರೂ
ತುಂಬ ಚೆನ್ನಾಗಾಗುತ್ತೆ. 2 ಲ್ಯಾಂಗ್ವೇಜಲ್ಲಿ ಹಿಟ್ ಆದರೆ ನಮ್ಗೆ ಇನ್ನೂ ಖುಷಿ. ಸೊ ಈ ಸ್ಟೇಜ್ ಮುಖಾಂತರ ನಾನು ಇದನ್ನು ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕೃತಿ ಮೇಡಮ್ ಇರ್ಬೋದು, ಮಣಿ ಸರ್, ಎಲ್ಲರೂ ನಾವು ಅವಾಗವಾಗ ವಿಲ್ ಬಿ ಮೀಟಿಂಗ್. ಅಂದರೆ ಸೊ ಇದೆಲ್ಲ ಸೇರಿ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ನನ್ನ ಒಂದು ಬಿಲೀಫ್. ಅದ್ರ ಜೊತೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ಹಿಯರ್ ಶಿಲ್ಪಾ ಮ್ಯಾಮ್. ಸೊ ಈ ಥರ ಎಲ್ಲ ಕೈ ಜೋಡಿಸಿದ್ರೇ ಒಂದು ದೊಡ್ಡ ಟಾಸ್ ಜೊತೆಗೆ ಮ್ಯಾಚ್ ಎರಡು ನಾವು ಗೆದ್ಕೊಂಡು ಹೋಗ್ಬೋದು ಮನೆಗೆ. ಸೊ ಲೆಟ್ ದಿಸ್ ವಿನ್ ಬಿಗ್ ಅಂತ ನಾನು ಕೇಳ್ಕೊತೀನಿ ಸರ್. ಆ್ಯಂಡ್ ಒನ್ಸ್ ಅಗೇನ್ ಮಣಿ ಸರ್, ಥ್ಯಾಂಕ್ ಯು. ಪ್ರತಿ ಹಂತದಲ್ಲೂ ನೀವು ನನ್ನನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ನಮ್ಮ ಮ್ಯೂಸಿಕಲ್ಲಿ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ನಾಗ. ನಾನು ಚೈಲ್ಡ್ಹುಡ್ಡಿಂದಲೂ ನಾನು ಮಂಗಳೂರಿಂದ ಬಂದಿರುವಂಥವನು. ಸೊ ಚೈಲ್ಡ್ಹುಡ್ಡಿಂದಲೂ ನಾಟಕ ನೋಡ್ಕೊಂಡು ಬಂದವನು. ಸೊ ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದೇವದಾಸ್ ಕಾಪಿಲ್ಘಾಟ್ ಸರ್. ಸೊ ಇವತ್ತು ಅವ್ರ ಸಿನಿಮಾ, ಅವ್ರ ಅಸೋಸಿಯೇಟೆಡ್ ಆಗಿರುವಂಥ ಈ ಸಿನಿಮಾ, ಅವ್ರ ತಂಡದ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ವೆರಿ ಪ್ರೌಡ್. ಅದು ನನಗೆ, ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ. ಸೊ ಹಾಗೆ ವೆನ್ ಇಟ್ ಕಮ್ಸ್ ಟು ಅರ್ಜುನ್ ಬ್ರೋ ಅವರು ಅಲ್ವಾ, ನಿಮಗೆ ಈ 2 ಭಾಷೆಯಲ್ಲಿ ಯಾವ ಭಾಷೆ ಬರುತ್ತೆ ಅಂತ ನಾನು ಫಸ್ಟ್ ಅಲ್ಲಿಂದ ಶುರು ಮಾಡಬೇಕು. ತುಳು ಬರ್ತದೆ, ಕನ್ನಡನೂ ಬರ್ತದೆ. ಕನ್ನಡ ಬರ್ತದೆ. ನಂದು ಕನ್ನಡ ಸ್ವಲ್ಪ 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 ಇರ್ತದೆ. ಇಲ್ಲ, ನನಗೆ ಕನ್ನಡ ಬರ್ತದೆ. ನನಗೆ ಮಾತಾಡಲಿಕ್ಕೆ ಅಷ್ಟು ಒಳ್ಳೇದು ಬರುವುದಿಲ್ಲ, ಮಾತ್ರ ನನಗೆ ಅರ್ಥ ಆಗ್ತದೆ ಎಲ್ಲ. ಸೊ ಕ್ಯೂಟ್. ಅದಕ್ಕೆ ಕ್ಯೂಟಿ ಕುಮಾರಿ ಕೊಟ್ಟಿದ್ದು ಇವ್ರಿಗೆ. ಹೇಳಿ ಸುತೇಜ್ ಅವರೇ, ಈ ಸಿನಿಮಾ, ಈ ಹಾಡು ಹೇಗೆ ಇತ್ತು ಜರ್ನಿ? It was a really good journey. I couldn't have asked for a better team to work with. Shami auntie, Dev uncle have been so supportive. Arjun, Joel, Deekshit was so patient with me during the choreography. So honestly, it was very smooth, and I genuinely could not have asked for a better team of people to work with. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮ ಮಿತ್ರರಿಗೆ? Yeah, I really hope everyone enjoys the movie. We've all worked really hard, especially the crew. So I really hope that, you know, we've been able to give everyone a really good experience for those 2-3 hours that you go into the cinema. ಅಪ್ಪ, ಇವರು ಒಂದು ಪ್ರಶ್ನೆಗೆ ಟಕ್ ಅಷ್ಟೇ ಆನ್ಸರು. ಮೇಡಮ್, ನಿಮ್ಮ ಪಾತ್ರನೂ ಇದೇ ಥರನ? ತುಂಬ ಖಡಕ್ ಮಾತಾಡುತ್ತಾ, ಜಾಸ್ತಿ ಮಾತಾಡುತ್ತಾ? ಯಾವಾಗ ಖಡಕ್ ಬೇಕು ಆವಾಗ ಖಡಕ್, ಯಾವಾಗ ರಿಯಲ್ ಲೈಫ್ ಥರ, ಸುತೇಜ್ ಥರನೇ. ಓಕೆ, ಸಾರಿ. ಬಿಫೋರ್ ನಾವು LA ಅಲ್ಲಿ ಇದ್ದೇನೆ, US ಅಲ್ಲಿ. ಅಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್, ಥಿಯೇಟರ್ ಅದು ಎಲ್ಲ ಮಾಡಿದ್ದೆ. ಇವತ್ತು ಈಗ ಇಂಡಿಯಾ ಬಂದ ಮೇಲೆ ಇದು ನಂದು ಫಸ್ಟ್ ಸಿನಿಮಾ. ಸಾರಿ, ಯಾಕಂದರೆ ಇವರು ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಇವರು ಆ್ಯಕ್ಟ್ರೆಸ್ಸಿಗೆ ಆಡಿಷನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅದು ಇನ್ಫಾರ್ಮೇಷನ್ ಬಂದಿದ್ದು, ನಾನು ಬಂದು ಆಡಿಷನ್ ಮಾಡಿದ್ದೇನೆ. ಅದು ಅವರಿಗೆ ಚೆನ್ನಾಗಾಗಿತ್ತು, ಅದಕ್ಕೆ ನನಗೆ ಪಾಠ ಸಿಕ್ಕಿದ್ದು. ಸಾರಿ, ಇಲ್ಲ, ನನಗೆ ಹಿಂದಿ ಬರ್ತದೆ. ನಂದು ಹಿಂದಿ ಅಲ್ಲ, ಈ ಸಿನಿಮಾದಲ್ಲಿ ಪಾತ್ರ, ಆರ್ ಯು ಪ್ಲೇಯಿಂಗ್ ರೋಲ್ ಆಫ್ ಅನ್ NRI? No, ಐ ಆಮ್ ನಾಟ್, ಬಟ್ ಯು ಶುಡ್ ವಾಚ್ ದ ಮೂವಿ ಫಾರ್ ದ್ಯಾಟ್. ಟಾಸ್ ಹಾಕಿದ್ಯಾರು? ಟಾಸ್ ನೀವು ಸಿನಿಮಾ ಹೋಗಿ ಮತ್ತೆ ನೋಡಿ ಯಾರು ಹಾಕಿದ್ರು ಅಂತ. ಅವರು ಬೇರೆ ಏನು ಮಾತಾಡದೆ ಇದ್ರು ಫಸ್ಟ್ ಇದು ಲೈನ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಏನು ನೋಡೋದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ. ಡೈರೆಕ್ಟ್ರು ಚೆನ್ನಾಗಿ ಹೋಗಿ ಎಲ್ಲ ಫ್ರೆಂಡ್ಸ್ ಅನ್ಕೊಂಡು ಹೋಗಿ ಸಿನಿಮಾದಲ್ಲಿ ನೋಡಿ ಯಾರು ಆಗ್ತಾರೆ. ದಯವಿಟ್ಟು ಎಲ್ಲರೂ ಹಿಡ್ಕೊಂಡು ಹೋಗಿ. ನಿಮ್ಮ ಕನ್ನಡ ಸಖತ್ ಕ್ಯೂಟ್ ಆಗಿದೆ. Yes, I'm learning. I understand more. My dad is from Kundapur, Haradi. So my grandparents from my dad's side spoke Kannada. It's ಈಗ ಸ್ವಲ್ಪ ಸ್ಟೇಜಲ್ಲಿ ಹೇಳಲಿಕ್ಕೆ ಅಷ್ಟು ಫ್ಲೂಯೆಂಟ್ ಬರೋದಿಲ್ಲ, ಮತ್ತು ನನಗೆಲ್ಲ ಅರ್ಥ ಆಗ್ತದೆ. ನೀವು ದಯವಿಟ್ಟು ತಿಳಿಸ್ಬೇಕು. ನಮಸ್ಕಾರ ಸರ್. ಕೇಳ್ತಾ ಇದ್ರು ನಾನು ಎಲ್ಲಿದ್ದೀನಿ ಅಂತ. ನಾನು ಹೇಳಿದೆ, ಸರ್ ಇಲ್ಲಿ ಕೊಡಪನ ಇಟ್ಕೊಂಡು ನಿಂತಿದ್ದೀನಲ್ಲ, ಇದು ನಾನೇ ಅಂತ. ನೆಕ್ಸ್ಟ್ ಪೋಸ್ಟರಲ್ಲಿ ಆ ಕೊಡಪನ ಫೋಟೋ ಸ್ವಲ್ಪ ಮೇಲ್ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ಈ ನೆಕ್ಸ್ಟ್ ಏನು ಹೇಳಬೇಕು? ಮಾತಾಡಿ. ಓಕೆ, ಇದು ನಾನು ತುಳು. ಟಾಸ್ ಇಸ್ ವೆರಿ ಸ್ಪೆಷಲ್, ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್
ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ, ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು ಐ ಸೆಡ್ ಎಷ್ಟು ದಿನ ಬರುತ್ತೆ? ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಲೈಕ್ ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ನನಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟ್, ಗೊತ್ತಲ್ಲ 6 ದಿನದಲ್ಲಿ ಎಷ್ಟು ಮಹಾನ್ ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಜನರು ಪ್ರೀತಿ ಸಿಕ್ಕಿದೆ ಅಂತ ಗಣೇಶ್ ಸರ್ ಹೇಳ್ತಾರೆ. ಅದನ್ನು ನಾನು ನನಗೆ ಮಾತ್ರ ಇಟ್ಕೊಳ್ದೆ, ಚಿತ್ರರಂಗಕ್ಕೆ, ಕನ್ನಡಿಗರಿಗೆ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಈ ರೀತಿ ಪ್ರತಿಭೆಗಳನ್ನು ನಮ್ಮ ಕನ್ನಡಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಅವರ ಬ್ಯಾನರ್ ಅಡಿಯಲ್ಲಿ ಹಲವಾರು ಬ್ಯಾನರ್ಗಳಲ್ಲಿ ಹೊಸ ಹೊಸ ನಟರ ಪರಿಚಯ ಆಗುತ್ತೆ. ಆದರೆ ಒಬ್ಬ ಸೂಪರ್ ಸ್ಟಾರ್, ಒಬ್ಬರು ಸೂಪರ್ ಹೀರೋನೇ ಮತ್ತೊಬ್ಬ ಹೀರೋನ ಪರಿಚಯ ಮಾಡೋದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಸುದ್ದಿ, ಒಳ್ಳೆಯ ಬೆಳವಣಿಗೆ. ಅನುಪಮ, ನಾವು ಪಿಕ್ಚರ್ ಸಿನಿಮಾ ಅಂತ ಅನೌನ್ಸ್ ಮಾಡಿದಾಗ ಹೊಸ ಪ್ರತಿಭೆಗಳನ್ನು ಹಾಕ್ಕೊಂಡು, ಇಫ್ ನಾಟ್ ಅರ್ಜುನ್ನ ಬಿಟ್ಟು ನಾವು ಸಿನಿಮಾ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಮಂಗಳೂರಲ್ಲಿ. ಬಟ್ ಮೊದಲನೇದಾಗಿ ನಾವು ಫಸ್ಟ್ ಟೈಮ್ ತುಳುವಲ್ಲಿ ಸಿನಿಮಾ ಮಾಡುವಾಗ ಹೊಸ ಪ್ರತಿಭೆಗಳನ್ನು ನಮ್ಮ ಬ್ಯಾನರಿಂದ ಕೊಡೋಣ ಅನ್ನೋ ಒಂದೇ ಕಾರಣಕ್ಕೆ ವಿ ಗಾಟ್ ನ್ಯೂ ಟ್ಯಾಲೆಂಟ್ಸ್ ಅಲ್ಲಿ. ಇಫ್ ನಾಟ್ ಇಟ್ ವಾಸ್ ಟು ಬಿ. ಗೋಲ್ಡನ್ ಹಾರ್ಟ್ಗೆ, ಗೋಲ್ಡನ್ ಮೂವೀಸ್ಗೆ, ಶಿಲ್ಪಾ ಮ್ಯಾಮ್ಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಅವರೇ, ನೀವು ಸ್ವಲ್ಪ ಹೊತ್ತಿನ ನಂತರ ಮಾತಾಡಬೇಕಂತ ರಿಕ್ವೆಸ್ಟ್. ಸೊ ನಮ್ಮ ಹೀರೋ ಲಾಸ್ಟಲ್ಲಿ ಮಾತಾಡಿದ್ರೆ ಏನೋ ಭಯ ಆಗ್ತಾ ಇದೆ. ಆದರೆ ಎಲ್ಲರೂ ನನ್ನನ್ನು ತೋರಿಸ್ತಾ ಇದ್ದಾರೆ. ಅವರು ಭಾಳ ಚಿಕ್ಕಂದಿಂದ ಅವರನ್ನು ನೋಡಿದ್ದೀನಿ, ಭಾಳ ಚಿಕ್ಕಂದಿಂದ ಭಯ ಆಗಿದೆ ಅನುಭವ ನಮಗೆ. ಸೊ ಭಾಳ ಖುಷಿಯಾಗಿದೆ, ಭಯದ ಜೊತೆ ಖುಷಿನೂ ಆಗಿದೆ. ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇದು ನಿಮ್ಮ ಸಿನಿಮಾ ಅಂತ ಭಾವಿಸಿ, ನಾವು ಇದರಲ್ಲಿ ನನ್ನ ಕೆಲಸ ಭಾಳ ಕಮ್ಮಿ. ಅಂದರೆ ನಾನು ಕತೆ ಬರೆದಿರ್ಬೋದು, ಸಂಭಾಷಣೆ ಬರೆದಿರ್ಬೋದು, ಬೇರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿರ್ಬೋದು. ಬಟ್ ಇದರ ಕ್ರೆಡಿಟ್ ಗೋಸ್ ಟು ಅರ್ಜುನ್. ನನ್ನ ಮಗ ಅಂತ ಹೇಳೋದಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ. ಎಲ್ಲ ಅವನೇ ಮಾಡಿದ್ದಾನೆ. ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಕೂತಿದ್ದೇವೆ, ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಜಗಳನೂ ಮಾಡಿದ್ದೀವಿ, ಸಿನಿಮಾ ಒಳ್ಳೆಯದಾಗಲಿಕ್ಕೆ. ಸೊ ತುಳುನಾಡಿನ ಎಲ್ಲ ಪ್ರೇಕ್ಷಕ ವರ್ಗ, ಹಿರಿಯವರ ಆಶೀರ್ವಾದ ಜೊತೆಗೆ ನಮಗೆ ವಿಶೇಷವಾಗಿ ಈ ಚಿತ್ರ ನಿರ್ಮಾಣಕ್ಕೆ ಹೊರಟಾಗ ನಾವಿದ್ದೇವೆ ಅಂತ ಎದುರು ಬಂದು ಅರ್ಜುನನ್ನು ನಾಯಕನಾಗಿ ಕನ್ನಡಕ್ಕೆ ಪರಿಚಯಿಸಬೇಕು ಅಂತ ಬಂದು ನಮ್ಮ ಆತ್ಮೀಯ, ನಮ್ಮ ಪ್ರೀತಿಯ ನಿರ್ಮಾಪಕರು, ಅವರಿಗೆ ಮೊದಲನೇದಾಗಿ ನಾನು ಸೆಲ್ಯೂಟ್ ಹೊಡಿಬೇಕು. ಅಲ್ಲಿ ಸಾಗರ್ ಪೂಜಾರಿ ಅವರಿದ್ದಾರೆ, ಅಲ್ಲಿ ಯೋಗೀಶ್ ಅಣ್ಣ, ಅವರ ಮನೆಯ ಸಿನಿಮಾ ಅಂತ ಮಾಡಿದ್ದಾರೆ. ಇದು ನಮ್ಮದೇ ಮನೆ ಹುಡುಗ, ನಮ್ಮ ಮನೆಯ ಸಿನಿಮಾ. ಯಾವುದಕ್ಕೂ ಕೊರತೆ ಮಾಡಲಿಲ್ಲ, ಯಾವುದು ಬೇಕು ನಿರ್ದೇಶಕರು ಕೇಳಿದರೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸಿನಿಮಾ ರಿಚ್ ಆಗಿ ಬರಬೇಕು, ಚೆನ್ನಾಗಿ ಬರಬೇಕು, ಕನ್ನಡಕ್ಕೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕ ನಮಗೆ ನನ್ನ ಗುರುಗಳು ಕದ್ರಿ ಗೋಪಾಲನಾಥ್ರವರು. ಯಾವ ಸಂಗೀತವನ್ನು ಯಾವುದೇ ಒಂದು ನಾನು ಆಲೋಚನೆ ಮಾಡಬೇಕಿದ್ರೆ ಅವರ ಆಶೀರ್ವಾದವನ್ನು ಕೇಳ್ತಾ ಇರ್ತೀನಿ. ಕದ್ರಿ ಗೋಪಾಲನಾಥ್ರವರ ಅವರ ಮಗ ಮಣಿಕಾಂತ್ ಕದ್ರಿ, ನಾನು ಅವರ ಶಿಷ್ಯ, ಸಂಗೀತದ ಶಿಷ್ಯ. ಭಾಳ ಮುತುವರ್ಜಿ ವಹಿಸ್ತಾರೆ, ಎಲ್ಲ ಸಿನಿಮಾಕ್ಕೂ ಭಾಳ ಕೇರ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇದು ಓಕೆನಾ ಕೇಳಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಒಂದು ಒಳ್ಳೆಯ ಗುಣ ಇದೆ, ಒಂದು ಅದ್ಭುತ ಸಂಗೀತ ನಿರ್ದೇಶಕ. ಜೊತೆಗೆ ಅರ್ಜುನ್ ಕೂಡ ಸಂಗೀತದಲ್ಲಿ ಚಿಕ್ಕಂದಿನಲೇ ಅವನಿಗೆ ಸಂಗೀತದ ಒಂದು ಅನುಭವ ನಾವು ಮಾಡಿಕೊಟ್ಟಿದ್ದೇವೆ. ನಮಗೆ ಕೊಡಲಿಲ್ಲ, ನಾನು 3 ತಿಂಗಳು ಹೋಗಲಿಲ್ಲ ಸಂಗೀತಕ್ಕೆ, ಆದರೂ ಸಂಗೀತದ ಜ್ಞಾನ ಇದೆ. ಅವ ಕಲ್ತಿದ್ದಾನೆ, ಬೇಸಿಕ್ ಎಲ್ಲ ಮ್ಯೂಸಿಕ್ ಕಲ್ತಿದ್ದಾನೆ. ಅದರಿಂದ ಸ್ವಲ್ಪ ಅವನಿಗೆ ನನಗಿಂತ ಜ್ಞಾನ ಜಾಸ್ತಿ ಅವನಿಗೆ. ಅಂದರೆ ನಾನು ತಪ್ಪಾಗಿ ಆಡಿದ್ರೆ ಅವನು ಸರಿಯಾಗಿ ಆಡ್ತಾನೆ ಅಷ್ಟೇ. ಆಮೇಲೆ ಈ ಸಿನಿಮಾ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಆರಂಭದಿಂದಲೂ ಒಳ್ಳೆ ಜನಗಳು, ಒಳ್ಳೆ ಹೃದಯವಂತರು, ಒಳ್ಳೆ ಮನಸ್ಸಿನವರು ಸಿಕ್ಕಿದ್ರು. ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಶಿಲ್ಪಾ ಮ್ಯಾಮ್ ಭಾಳ ಪ್ರೀತಿಯಿಂದ ಅರ್ಜುನ್ ಅಂದರೆ ಅವರಿಗೆ ಅವ್ರ ಮನೆ ಹುಡುಗನಾಗಿ ಭಾಳ ಪ್ರೀತಿ. ಗಣೇಶ್ ಸಾರ್ಗೂ ಅವ್ರಿಗೂ ಅವರು ತುಂಬ ಸಪೋರ್ಟ್ ಮಾಡಿದರು.
ಈಗ ಹೇಳ್ತಾ ಇದ್ರು ಅವರು. ಭಾಳ ಖುಷಿ ಆಯಿತು. ನಮ್ಮ ಮನೆ ಹುಡುಗ ಅಂತ, ನಮ್ಮದೇ ಸಿನಿಮಾ, ನನ್ನ ಮನೆ ಸಿನಿಮಾ ಅಂತ, ಅದು ಭಾಳ ಇಷ್ಟ ಆಯಿತು ನನಗೆ. ಸೊ ಸಾಹಿತ್ಯ ನಮಗೆ ಬರೆದಾಗ ಯೋಗರಾಜ್ ಭಟ್ರಾಗಲಿ, ಶರ್ಮಾ ಅವರು, ಮರವಂತೆ ಅವರೊಂದು ತಾಯಿ ಹಾಡು ಬರೆದಿದ್ದಾರೆ, ಭಾಳ ಸಖತ್ತಾಗಿ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಳುವಿನಲ್ಲಿ 4-5 ಹಾಡನ್ನು ಒಬ್ಬರೇ ಬರೆದಿದ್ದಾರೆ. ಅವರೇ, ನಾನೇ ಸ್ವಲ್ಪ ಪಾಸ್ ಕೊಟ್ಟೆ ಅದಕ್ಕೆ. ಇವನನ್ನೇ ಹೊಗಳ್ತಾನೆ ಅಂತ. ನನ್ನ ಬೇರೆಯವ್ರನ್ನ ಬರೆಯೋಕ್ಕೆ ಬಿಡಲಿಲ್ಲ ಅವರು, ನೀವೇ ಬರೀಬೇಕು ಅಂತ ಹೇಳಿದರು ಮಣಿ ಸರ್. ಅದಕ್ಕೆ ಆ ಹಾಡು ಭಾಳ ಈಗ ಹಿಟ್ಟಾಗೋದನ್ನು ನೋಡಿ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಮಲ್ಲಿಗೆದ ಸಾಲು ಸಾಲು, ನಾನು ಹಾಡೋದಿಲ್ಲ, ಹೆದರಬೇಡಿ. ಆಮೇಲೆ ನಮ್ಮ DOP ಯಂಗ್ಸ್ಟಾರ್ ಇವತ್ತೊಂದು ಭಾಳ ಖುಷಿ ಒಂದು ವಿಚಾರ ಹೇಳಿದರು ಅವರು. ಶಿವಣ್ಣನ ಮನೆಗೆ ಹೋದಾಗ ನಾನು ನೆಕ್ಸ್ಟ್ ಸಿನಿಮಾ ನೀನೇ ಮಾಡು ಅಂತ ಹೇಳಿದರು ಅವರು. ಭಾಳ ಸಂತೋಷ ಆಯಿತು ನೋಡಿ. ಹೀಗೆ ಕನೆಕ್ಷನ್, ಅದು ದೇವರ ಆಶೀರ್ವಾದ. ಖಂಡಿತ ನೀವು ಮಾಡ್ತೀರಾ. ಒಳ್ಳೆಯ DOP, ಒಳ್ಳೆಯ ಕೆಲಸಗಾರ. ನಾನು ನೋಡಿದ್ದೀನಿ ಸೆಟ್ಟಲ್ಲಿ, ಅದ್ಭುತ ಕೆಲಸಗಾರ. ಜೊತೆಗೆ ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ, ಭಾಳ ಯಂಗ್ ಯುವ ಕೊರಿಯೋಗ್ರಾಫರ್. ಭಾಳ ಚೆನ್ನಾಗಿ ಮಾಡಿದ್ದೀರಿ, ಫಸ್ಟ್ ಕ್ಲಾಸ್ ಮಾಡಿದ್ದೀರಿ. ಎಲ್ಲ ಹಾಡುಗಳು ಎಲ್ಲ ಕೊರಿಯೋಗ್ರಾಫರ್ನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಆದರೆ ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದಲ್ಲ ಅದೇ. ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿರ್ದಾದೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, and my daughter who is 6 years old. I would like to thank from there because struggle ಆಗಿರಲಿ, ಆ ಜರ್ನಿ ಆಗಿರಲಿ ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ನದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟ್ರೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಈಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದು ಹೆಸರೇನಿದೆ, ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗೆ ಇಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ